ಇದೇ ಶುಕ್ರವಾರ ಸವದತ್ತಿ ತಾಲೂಕಿನ ಸಿರಸಂಗಿ ಗ್ರಾಮದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಕಾಜಿಯವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ರಾಮದುರ್ಗ ರೈಲು ಹೋರಾಟ ಸಮಿತಿ ಮುಖಂಡರು, ಸಿರಸಂಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ಮುಖಂಡರು, ಯುವಕರು ಪಾಲ್ಗೊಂಡು ಮುಂದಿನ ಹೋರಾಟದ ಕುರಿತು ಚರ್ಚಿಸಿದರು. ನಮ್ಮ ಉತ್ತರ ಕರ್ನಾಟಕದ ಅಷ್ಟ ಅಲ್ಲ, ಕರ್ನಾಟಕದ ಆರಾಧ್ಯ ದೇವಿ ಎಲ್ಲಮ್ಮ, ಅದರ ಒಂದು ಭಕ್ತಿ ಯಾರಿಗೈತಿ ಅವ್ರಿಗೆ ನಾನು ಕರೆ ಕೊಡ್ತೀನಿ. ನಮ್ಮ ಎಲ್ಲ ಎಂಪಿಗಳಿಗೆ ತಾವು ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಬೇಕು. ಕೇಂದ್ರ ಮುಂಗಡ ಪತ್ರದ ಮುಂಚಿತವಾಗಿ ಎಲ್ಲರೂ ಸೇರಿ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ, ಇವತ್ತು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಪಕ್ಷಾತೀತ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರಾದ್ರೂ ಎಲ್ಲರೂ ಹೋಗಿ ಅದನ್ನು ಅನುಷ್ಠಾನಗೊಳಿಸಬೇಕನ್ನುವಂಥದ್ದು ಒಂದು ಒತ್ತಡ ತರಬೇಕನ್ನೋದು ಉದ್ದೇಶ ನಮಗೆ. ಈಗ ತಾವುಗಳು ನಿಮ್ಗೇನು ಕಷ್ಟ ಮಾಡಂಗಿಲ್ಲ. ಕಾನೂನಕ್ಕೆ ವಿರೋಧ ನನ್ನ ಹೋರಾಟ 30 ವರ್ಷದಿಂದ ಹಿಂದೂ ಏನು ಮಾಡೀನಿ, ಅದರಿಂದ ಇವತ್ತಿನವರೆಗೂ ಕಾನೂನ ಜನರಿಗೆ ತೊಂದರೆ, ಪೊಲೀಸರಿಗೆ ಕಿರಿಕಿರಿ ಆಗಂಗಿಲ್ಲ. ಬಟ್ ಅವ್ರಿಗೆ ಜಾಗೃತಿ ಮಾಡಬೇಕು. ಯಾರಿಗೆ 28 ಸದಸ್ಯರು ತಗೊಂಡು ಬಿಡ್ತೀನಿ, ನಾ ಬಿಡಂಗಿಲ್ಲ ಅವ್ರಿಗೆ. ಅದಕ್ಕೆ ಒಂದು ರಚನಾತ್ಮಕವಾದಂಥದ್ದು ಒಂದು ಜನಾಂದೋಲನ ಟೈಪ್ ಒಂದು ಹೋರಾಟ ಆಗಬೇಕು. ಅದರ ಜೊತೆಗೆ ಶ್ರೀ ಗಾಳಿಕಾದೇವಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯನ್ನು ರಚಿಸುವ ಮೂಲಕ ಕುತ್ಬುದ್ದೀನ್ ಕಾಜಿಯವರಿಗೆ ಮತ್ತು ಲೋಕಾಪುರದಿಂದ ಧಾರವಾಡ ರೈಲ್ವೆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧರಿಸಲಾಯಿತು. ಸವದತ್ತಿ ತಾಲೂಕಿನ ಸಿರಸಂಗಿ ಗ್ರಾಮಕ್ಕೆ ಆಗಮಿಸಿ ಎಲ್ಲ ಈ ಒಂದು ಬೇರೆ ರಾಜ್ಯಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಹಾಗೂ ಹಿಂದಿನಿಂದ ಕೂಡ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊತ ಇಲ್ಲಿವರೆಗೂ ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದಾರ. ಇಂಥ ಒಂದು ಹೋರಾಟಕ್ಕೆ ನಾವು ನಮ್ಮ ಸವದತ್ತಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳು ಕೂಡ ಇದನ್ನು ಮನಮುಟ್ಟಿಸಿ ನಾವು ಹೋರಾಟ ಹಿಡಿತೇವೆ ಅಂತೇಳಿ ನಾನು ಮಾಡಬೇಕು. ನಿಮ್ಮ ದೇವಿಯ ಸೇವೆ ಮಾಡೋರು, ದೇವಿಯ ಭಕ್ತರಿಗೆ ಅನುಕೂಲ ಆಗ್ಬೇಕಂದ್ರೆ, ಆ ದೇವಿಗೆ ಸಂತೋಷ ಪಡಿಸ್ಬೇಕಂದ್ರೆ ನೀವು ಹೋರಾಟದೊಳಗೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ನೀವು ತನ್ನ ಮನದಿಂದ ನೀವು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತದ್ರೆ ಇದೇ ಬಜೆಟ್ ಒಳಗೆ ಅದು ಯೋಜನೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅದು ಅನುಷ್ಠಾನಕ್ಕೆ ಬರೋಕ್ಕೆ ಏನು ಅಗತ್ಯ ಐತಿ ಎಲ್ಲ ಮಸಾಲೆಗಳನ್ನು ನಾವು ಸರ್ಕಾರಕ್ಕೆ, ನಮ್ಮ ಜಗದೀಶ್ ಶೆಟ್ಟರ್ಗೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ, ಸತೀಶ್ ಜಾರಕಿಹೊಳಿ ಅವ್ರಿಗೆ, ನಮ್ಮ STMP ಬರ್ತಾರೆ ಗದ್ದಿಗೌಡರಿಗೆ ಎಲ್ಲರಿಗೂ ಒಪ್ಪಿಸ್ಬಿಟ್ಟು ಈಗ ಬರೇ ಏನೈತಿ ಅನುಷ್ಠಾನಕ್ಕೆ ಬರಬೇಕು. ಅಲ್ಲೇ ಬಜೆಟ್ ಐತಿ ಈಗ ಫೆಬ್ರವರಿ ತಿಂಗಳೊಳಗೆ. ಅದರೊಳಗಾಗಿ ಒಂದು ರಚನಾತ್ಮಕ ಒಂದು ಸರ್ಕಾರಕ್ಕೆ ಬಿಸಿ ತಟ್ಟುವಂಥ ಒಂದು ಹೋರಾಟ ಮಾಡಿ ನಾವು ಈ ಯೋಜನೆ ಪಡೆದು ನಿಮ್ಮ ಈ ಭಾಗದ ಕಾಶಿ ಅಂತ ಅನ್ಬೋದು. ಯಾಕೆ ಕಾಳಮ್ಮ, ಎಲ್ಲಮ್ಮ, ಸೊಬ್ರಿ, ಆಮೇಲೆ ಆ ಕಡೆ ಕುರ್ಚಿನ ಬರುವುದು ಮಾಸಾಬಿ. ಇವು 4 ಹೆಣ್ಣು ದೇವರು ಎಷ್ಟಂಗೆ ಇರಬೇಕಂತ ನನಗೆ ಅನಿಸ್ತದೆ. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಸಿದ್ದು ಪಟೇಲ್, ಅಪ್ಪು ಸಿದ್ದಿಮಲ್ಲು, ಮದ್ನೂರ್ ಶಿವಯೋಗಿ ಹಿರೋಮಠ್, ಶಿವಪ್ಪ ಹಾಲೊಳ್ಳಿ, ಶಿವಪ್ಪ ಹರ್ಲಾಪುರ, ರಾಮದುರ್ಗ ರೈಲು ಹೋರಾಟ ಸಮಿತಿ ಮುಖಂಡರುಗಳಾದ ಶಫಿ ಬೆಣ್ಣಿ, ಗೈಬು ಜೆನೆಖಾನ್, ಚಂದ್ರು ಮಾಳತ್ಕರ್, MK ಯಾದವಾಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹಫ್ತಾ ಸರ್ಮುಲ್ಲಾ, ರಾಮದುರ್ಗ.